ನಾಳೆ ವಿಧಾನಸಭೆ ರಾಜೀನಾಮೆ ಕೊಡ್ತೀನಿ ನಾನು. ಒಂದು ನಿಮಿಷ ಅಧ್ಯಕ್ಷ, ದಯಮಾಡಿ ಇದು ನನ್ನ ಇಡೀ ನನ್ನ ಸಮುದಾಯದ ಚರ್ಚೆ ಇದೆ, ಪ್ರಶ್ನೆ ಇದೆ ನನಗೆ ಗಂಭೀರವಾದಂತ ಚರ್ಚೆ ಇದೆ. ನೋವಿನ ಪ್ರಶ್ನೆ ಯಾವ ಬೇಸ್ ಮೇಲೆ ಸಮುದಾಯದವರು ರಾಜ್ಯದಲ್ಲಿ ಪ್ರಶ್ನೆ ಕೇಳಿ ಅವರು ಅಲ್ಲ ಕೇಳಿ, ತಾಳ್ಮೆಯಿಂದ ಕೇಳಿ. ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ. ಪರಿಶಿಷ್ಟ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಎಸ್ ಎನ್ ನಾರಾಯಣ ಸ್ವಾಮಿ. ಮನೆ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1625 ಗೌರವಾನ್ವಿತ ಕಂದಾಯ ಸಚಿವರಲ್ಲಿ ಕೇಳ ಬಯಸ್ತೇನೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ನಾನು ಏನು ಪ್ರಶ್ನೆ ಕೇಳಿದ್ದೆ ಅಂದರೆ ಅಧ್ಯಕ್ಷರೇ, ಕಳೆದ 3 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ತಮಗೆ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನು ಪರಭಾರೆ ಮಾಡಲು ಎಷ್ಟು ಪ್ರಸ್ತಾವನೆಗಳು ಬಂದಿದೆ ಅಂತ ಕೇಳಿದ್ದೀನಿ ಅಧ್ಯಕ್ಷರೇ. ಅದಕ್ಕೆ ಸನ್ಮಾನ್ಯ ಸಚಿವರು 625 ಪ್ರಸ್ತಾವನೆಗಳು ಬಂದಿದೆ ಅಂತ ಹೇಳಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಅದರಲ್ಲಿ ಹೇಳ್ತಾರೆ 408 ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅಧ್ಯಕ್ಷರೇ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 608 ಏನು ಪ್ರಕರಣ ಇದ್ದಾವೆ, ಅವು ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಅಶೋಕ್ ಸಾಹೇಬರು ಕೆಲಸವಾಗಿದ್ದಂಥ ಸಂದರ್ಭದಲ್ಲಿ ಅನುಮೋದನೆ ಕೊಟ್ಟಿರತಕ್ಕಂಥ ಬಹುತೇಕ ಪ್ರಕರಣಗಳು. ಆದರೆ 1 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಇವರು ಅಧ್ಯಕ್ಷರೇ 217 ಪ್ರಸ್ತಾವನೆಗಳನ್ನು ವಾಪಸ್ ಕಳಿಸಿದ್ದಾರೆ. ಅರ್ಜಿಗಳಲ್ಲ, ಪ್ರಸ್ತಾವನೆಗಳು. ಆದರೆ ಅಧ್ಯಕ್ಷರೇ, ಒಂದು ಪ್ರಸ್ತಾವನೆ ಆಗಬೇಕಾದ್ರೆ ಅರ್ಜಿ ಹಾಕಿದ ನಂತರ ಗ್ರಾಮದ ಕಾರ್ಯದರ್ಶಿಯಿಂದ, ರೆವಿನ್ಯೂ ಇನ್ಸ್ಪೆಕ್ಟರಿಂದ, ತಹಸೀಲ್ದಾರಿಂದ, ಅಸಿಸ್ಟೆಂಟ್ ಕಮಿಷನರಿಂದ, ಡೆಪ್ಯೂಟಿ ಕಮಿಷನರಿಂದ ಅಲ್ಲಿ ತನಕ ವಿಭಾಗೀಯ ಅಧಿಕಾರಿಗಳಿಂದ, ಅಂದರೆ ನಮ್ಮ RC ರೆವಿನ್ಯೂ ಕಮಿಷನರ್ ಅವರಿಂದ ಸರ್ಕಾರಕ್ಕೆ ಬರ್ತದೆ. ಸರ್ಕಾರ ಮಟ್ಟದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಅದು ಪರಿಶೀಲನೆಯನ್ನು ಮಾಡ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವರು ಯಾರು ಪ್ರಸ್ತಾವಕ ಅನುಮೋದನೆಯನ್ನು ಸರಿಯಾಗಿ ಕಳಿಸ್ಕೊಡ್ತಾರೆ, ಈ ಜಿಲ್ಲಾಧಿಕಾರಿ ಆಗ್ಬೋದು, ರೆವಿನ್ಯೂ ಕಮಿಷನರ್ ಆಗ್ಬೋದು, ಇವರೆಲ್ಲ ಕೂಡ IAS ಅಧಿಕಾರಿಗಳೇ. ಎರಡನೇದು ತಹಸೀಲ್ದಾರ್ ಆಗ್ಬೋದು, AC ಆಗ್ಬೋದು, ಅವರು KS ಅಧಿಕಾರಿಗಳು. ಅಧ್ಯಕ್ಷೆ, ನನ್ನ ಪ್ರಶ್ನೆ, ಇಷ್ಟೆಲ್ಲ KS IAS ಮಾಡತಕ್ಕ ಅಧಿಕಾರಿಗಳು ಆ ಪ್ರಸ್ತಾವನೆ ತಮಗೆ ಸಲ್ಲಿಸಿದಾಗ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವರಿಗಿಂತ ವಿಶೇಷವಾದ ಕೋರ್ಸ್ ಏನಾದರೂ ಓದಿದಾರಾ? ಇರ್ತಕ್ಕಂಥ ಗೌರವಾನ್ವಿತ ಸೀನಿಯರ್ ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿಗಳು ಈ ಏನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತಾರೆ ಡೆಪ್ಯೂಟಿ ಕಮಿಷನರು, RC ಅವರು, ಅವರಿಗಿಂತ ಹೆಚ್ಚಿನ ಏನಾದರೂ ಕೂಡ ಓದಿದಾರಾ? ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತೀನಿ. ನಾನು ಕೂಡ 35 ವರ್ಷಗಳ ರೆವಿನ್ಯೂವನ್ನು ಬಲ್ಲೆ. ಅಧ್ಯಕ್ಷರೇ, ಇವ್ರ ಪ್ರಶ್ನೆ ಇರುತ್ತೆ ಅಂದರೆ, ಒಬ್ಬ ಅರ್ಜಿದಾರ, ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವ, ಅವನಿಗೆ ಜಮೀನಿಗೆ ಒಳ್ಳೆ ಬೆಲೆ ಬರ್ತಾ ಇದೆ, ಒಂದು ಎಕರೆ 2 ಎಕರೆ ಮಾರ್ಕೊಂಡು ಬೇರೆ ಕಡೆ ಒಂದು 20 ಎಕರೆ ತಗೋಬೋದ ಆಸೆಯಿಂದ ಅರ್ಜಿ ಹಾಕ್ತಾರೆ. ಅಧ್ಯಕ್ಷರೇ, ಅವನ ಅರ್ಜಿ ಹಾಕಿ ತಹಸೀಲ್ದಾರಿಂದ ಇಲ್ಲಿ ಮುಟ್ಟೋದು ಬೇಕಾದ್ರೆ 6 ತಿಂಗಳು ಬೇಕು ಅಧ್ಯಕ್ಷರೇ. ಅವನ 6 ತಿಂಗಳು ಕಷ್ಟಪಟ್ಟು ಬಂದ್ರೆ ಇಲ್ಲಿ 1 ಸೆಕೆಂಡ್ ಕೊಯ್ರಿ ಹಾಕಿ ರಿಟರ್ನ್ ಟು ಪೆವಿಲಿಯನ್, ಬ್ಯಾಕ್ ಟು ಪೆವಿಲಿಯನ್. ಅಧ್ಯಕ್ಷರೇ, ನಮ್ಮೊಂದು ಗಾದೆ ಇದೆ ಅಧ್ಯಕ್ಷರೇ, ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ಸೆಕೆಂಡ್. ಇವರು ಒಂದು ವೇಳೆ ಅವನ ಅರ್ಹ ಅಲ್ಲ ಅಂದ್ರೆ ಅರ್ಜಿಯನ್ನು ತಗೊಳ್ಳೇಬೇಡಿ. ಕೆಳಮಟ್ಟದಲ್ಲಿಯೇ ನಿಮ್ಮದೇನು ಇವತ್ತು ನೀವು ಕಾನೂನನ್ನ ಮಾಡ್ಕೊಂಡಿದ್ದೀರಿ, ಆ ಕಾನೂನು ಪ್ರಕಾರ ಕೆಳಮಟ್ಟದಲ್ಲಿ ಅರ್ಜಿಯನ್ನು ವಜಾ ಮಾಡಿ. ನೀವು ಅಲ್ಲಿಂದ ಎಲ್ಲ IAS ಆಫೀಸರ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಎಲ್ಲ ಮಾಡಿ ಕಡೆಗೆ ಬಂದಾಗ ಶುಲ್ಕ ಕಾರಣಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಯ್ರಿ ಹಾಕಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೆ ಅಧ್ಯಕ್ಷರೇ. ಇದು ಒಂದೆರಡಲ್ಲ, 1 ವರ್ಷದಲ್ಲಿ 208 ಪ್ರಸ್ತಾವನೆಗಳನ್ನು ವಾಪಸ್ ಕಳಿಸಿದ್ದಾರೆ. ಯಾಕೆ ನಾನು ಕೇಳ್ತೀನಿ ಅಧ್ಯಕ್ಷರೇ, ಈ ರಾಜ್ಯದ IAS ಅಧಿಕಾರಿಗಳು ಸಮರ್ಥರಲ್ವಾ?
IAS ಅಧಿಕಾರಿಗಳಿಗೆ ವಿಷಯ ಗೊತ್ತಿಲ್ವಾ? ಇವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ವಿಷಯತಕ್ಕಂಥ ವಿಷಯವನ್ನ ಗೌರವಾನ್ವಿತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೊತ್ತಿದೆಯಾ? ಅಧ್ಯಕ್ಷರೇ, ನಾನು ಹೇಳ್ತೀನಿ, ಇದರಿಂದ IAS ಆಫೀಸರ್ ಸಸ್ಪೆಂಡ್ ಮಾಡಬೇಕು ಅಂತ ಇದರಿಂದ ಇವತ್ತು ಏನಾಗಿದೆ ಅಧ್ಯಕ್ಷರೇ, ಆ ಬಡವ ಯಾರು ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಅಧ್ಯಕ್ಷರೇ, ಒಂದು ನೀವು ಇವತ್ತು ಕ್ವೈರಿಯನ್ನು ಹಾಕ್ತೀರಿ ಅಧ್ಯಕ್ಷರೇ. ಎಂತ ಕ್ವೈರಿಗಳು ಅಧ್ಯಕ್ಷ ಅಂದ್ರೆ ನಾನು ಪೈಲಿಗಳು ನೋಡಿದ್ದೀನಿ ಅಧ್ಯಕ್ಷ. ಬಹುಶಃ ಅಂತ ಚಿಕ್ಕ ಚಿಕ್ಕ ಒಂದು ಮೈನರ್ ಡೈಲ್ಯೂಟ್ ಪ್ರಶ್ನೆಗಳನ್ನ ಯಾವ ಅಧಿಕಾರಿಗಳು ಕ್ವೈರಿ ಹಾಕಿದ್ದನ್ನ ನನ್ನ 35 ವರ್ಷದ ಅವಧಿಯಲ್ಲಿ ನೋಡಿಲ್ಲ ಅಧ್ಯಕ್ಷರೇ. ಒಂದು ಅಧ್ಯಕ್ಷ. ಎರಡನೇದು, ಇವತ್ತು ನಾನು ಸನ್ಮಾನ್ಯ ಯಾರು ಈ ಬೃಹಸ್ಪತಿಗಳು ಇವತ್ತು ರಾಜ್ಯವನ್ನ ಆಳ್ತಾ ಇದ್ದಾರೆ, ಅವ್ರು ಯಾವುದೇ ಫೈಲ್ ತಯಾರು ಮಾಡಿ ಅಧ್ಯಕ್ಷರೇ ಆ ಕ್ವೈರಿ ನಾನು ಹಾಕ್ತೀನಿ. ನಾನು ಆ ಕ್ವೈರಿ ಹಾಕಿಲ್ಲ ಅಂದ್ರೆ ನಾಳೆ ವಿಧಾನಸಭೆ ರಾಜೀನಾಮೆ ಕೊಡ್ತೀನಿ ನಾನು ಅಧ್ಯಕ್ಷರೇ. ರೆವಿನ್ಯೂ ಸಮುದ್ರ ಇದ್ದಾಗೆ ರೆವಿನ್ಯೂ ಕೊಯ್ಲಿ ಸಹಾಯ. ಒಂದು ನಿಮಿಷ ಅಧ್ಯಕ್ಷರೇ, ದಯಮಾಡಿ ಇದು ಇಡೀ ನನ್ನ ಸಮುದಾಯದ ಪ್ರಶ್ನೆ ಇದೆ. ನನಗೆ ಗಂಭೀರವಾದಂತ ಚರ್ಚೆ ಇದೆ. ನೋವಿನ ಪ್ರಶ್ನೆ. ಯಾವ ಬೇಸ್ ಮೇಲೆ ಸಮುದಾಯದವರು ರಾಜ್ಯದಲ್ಲಿ ಪ್ರಶ್ನೆ ಕೇಳಿ ಅವರು ತಾಳ್ಮೆಯಿಂದ ಕೇಳಿ, ಯಾವ ಬೇಸ್ ಮೇಲೆ ಅರ್ಜಿ ತಿರಸ್ಕೃತ ಆಗಿದೆ ಅನ್ನುವಂಥದ್ದು ಕೂಡ ಕ್ಲಾರಿಫಿಕೇಶನ್ ಕೊಡಬೇಕು. ಅಧ್ಯಕ್ಷರೇ, ರೆವಿನ್ಯೂ ಅಲ್ಲಿ ನೋಡಿ ಅಧ್ಯಕ್ಷರೇ, ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಸಹಾಯ ಮಾಡಬಹುದು. ಒಬ್ಬ ಮನುಷ್ಯನನ್ನ ಸರ್ವನಾಶ ಮಾಡಬೇಕು ಅಂದ್ರೆ 108 ದಾರಿಗಳಿದ್ದಾವೆ. ನನಗನ್ಸುತ್ತೆ ಅಧ್ಯಕ್ಷರೇ, ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ. ನಾನೇ ಬ್ರಹ್ಮ ಅಂತ ಇಲ್ಲಿ ಒಬ್ಬರೇ ಬ್ರಹ್ಮ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ IAS ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ? ಅವರನ್ನ IAS ಪಾಸ್ ಮಾಡಿಲ್ವಾ? ಸಮರ್ಥರು ಬಹಳ ಜನ ಇದ್ದಾರೆ ಅಧ್ಯಕ್ಷರೇ. ದಯಮಾಡಿ ಇದನ್ನ ಸಚಿವರು ನನ್ನ ಗಮನ, ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ, ವಿಚಾರವಾದಿಗಳಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ, ಉತ್ತರ ಕೊಡ್ಲಿ ಬರ್ತಿದೆ. ಹಿಂಗ ಹೇಳ ಅಧ್ಯಕ್ಷರೇ 208 ಪ್ರಕರಣ ಅಧ್ಯಕ್ಷರೇ, ಒಂದೆರಡಲ್ಲ. ಇವತ್ತು ಅವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆ ಮಠ ಹಾಳು ಮಾಡೋದು ಬರ್ತಾನೆ ಅಧ್ಯಕ್ಷರೇ. ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ. ಉತ್ತರ ಕೊಡ್ಲಿ. ಯಾರು ಒಬ್ರು ಇಬ್ಬರು ಮಾತ್ರಕ್ಕೆ ಎಲ್ಲರೂ ಆಗಿರಂತ ಮೋಸಗಾರರು ಅಲ್ಲ. ಎಲ್ಲರೂ ಕೂಡ ಅಲ್ಲಿ ಮುಗಿಸ್ಬಿಡ್ಲಿ, ಉತ್ತರ ಕೊಡ್ಲಿ. ಆಮೇಲೆ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ. ಆದ್ರೆ ಅವ್ರ ನೋವು ಅರ್ಥ ಆಗದೆ ನನ್ನ ಜನಾಂಗ ಜಾತಿ ಪ್ರಶ್ನೆ ಪಂಗಡದವರು ಅರ್ಜಿ ಹಾಕಿದನ್ನ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ, ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗಬೇಕು ಅಧ್ಯಕ್ಷರೇ? ಈಗ ಚರ್ಚೆ ಕೊಡುವ ಏನಾಗಬೇಕು ಹೇಳಿ ಅವನ ಗತಿ? ದಯಮಾಡಿ ಇದಕ್ಕೆ ಸಚಿವರು ಇದು ಮೊದಲನೇ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕು. ಈಗ